ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ ಲೋಚನ್. ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಮುದ್ದೋಸು ಸೀರಿಯಲ್ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಬರೋಣ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಮುದ್ದೋಸು ಸೀರಿಯಲ್ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಬರೋಣ. ಇಲ್ಲಿ ಶುರುವಿನಲ್ಲಿ ಸಾವಿತ್ರಿಯಾಗಿ ವಿನಂತಿ ಇಬ್ಬರು ಕೂಡ ಮಾತಾಡ್ತಾ ನಿಂತಿರ್ತಾರೆ. ಅದು ಏನಾರಾಗಲಿ ಅವಳು ಯಾವುದೇ ಕಾರಣಕ್ಕೂ ಕೂಡ ಡಾಕ್ಟ್ರ್ ಓದಬಾರ್ದು, ಅವಳು ಏನಾರು ಹಂಗೇನೋ ಡಾಕ್ಟ್ರ್ ಓದ್ಬಿಟ್ಲು ಅಂತ ಅಂದರೆ ಮತ್ತೆ ಅವಳನ್ನ ಹಟ್ಟಿಗೆ ಕ್ಷಮಿಸ್ಬಿಡ್ತಾರೆ, ಮತ್ತೆ ಹಟ್ಟಿಗೆ ಅವಳನ್ನ ಕರ್ಕೊಬಿಡ್ತಾರೆ. ಆಮೇಲೆ ನಮಗೆ ಇಲ್ಲಿ ಜಾಗನೇ ಇರಲ್ಲ, ಆ ರೀತಿ ಮಾಡ್ತಾಳೆ ಅವಳು ಅಂತ ಹೇಳ್ಬಿಟ್ಟು ಇಲ್ಲಿ ಸಾವಿತ್ರಿಗೆ ವಿನಂತಿ ಹೇಳ್ತಾ ಇರ್ತಾಳೆ. ಹಾಗೆಲ್ಲ ಆಗಕ್ಕೆ ನಾನು ಬಿಡೋದಿಲ್ಲ ಬಿಡೆ, ಅವಳು ಎಷ್ಟೇ ಏನೇ ಮಾಡಿದರೂ ಕೂಡ ಅವಳು ಹಟ್ಟಿಗೆ ಆಗೋಕ್ಕೆ ನಾನು ಯಾವುದೇ ಹಟ್ಟಿಗೆ ಬರೋಕ್ಕೆ ಯಾವುದೇ ಕಾರಣಕ್ಕೂ ನಾನು ಬಿಡೋಕ್ಕಿಲ್ಲ, ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ, ಅವಳು ಡಾಕ್ಟ್ರ್ ಓದಬಾರ್ದು ಅಷ್ಟೇ ಅಂತ ಹೇಳ್ಬಿಟ್ಟು ಇಲ್ಲಿ ಸಾವಿತ್ರಿ ವಿನಂತಿಗೆ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಭದ್ರ ಇಲ್ಲಿ ಕ್ವಾಟ್ಲೆ ಎಷ್ಟೇ ಹೇಳಿದ್ರು ಕೂಡ ಭದ್ರ ಇಲ್ಲಿ ಅವ್ನ ಮಾತನ್ನ ಕೇಳ್ದಲೇನೆ ಇಲ್ಲಿ ಕುಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಬಾರಿಗೆ ಬರ್ತಾ ಇರ್ತಾನೆ. ಇಲ್ಲ ಅಣ್ಣ ತಮ್ಮ ನನ್ನ ಮಾತು ಕೇಳು, ಕುಡಿಯೋವಂಥದ್ದು ಏನಾಗಿದೆ ಎಲ್ಲವೂ ಕೂಡ ಸರಿಯಾಗಿದೆ, ಆದರೆ ನೀನು ಪರಿಸ್ಥಿತಿನ ಅರ್ಥ ಮಾಡ್ಕೊತಾ ಇಲ್ಲ ಅಂದಾಗೆ ಮುಚ್ಚೋ ಸಾಕು, ನೀನು ನನಗೆ ಹೇಳೋಕ್ಕೆ ಬರಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಭದ್ರ ಇಲ್ಲಿ ಕುಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಒಂದು ರೆಸಾರ್ಟ್ಗೆ ಬಾರ್ಗೆ ಬರ್ತಾನೆ. ಇನ್ನೊಂದು ಕಡೆ ಇಲ್ಲಿ ಏನಾಗಿದೆ ಅಂತಮ್ಮ ಈ ಥರ ಹೇಳಿದ್ರು ಕೇಳ್ತಾ ಇಲ್ಲ ನೀನು ಅಂತ ಅಂದಾಗ ಇಲ್ಲಿ ಇದ್ದಂಥ ಒಬ್ಬ ಸಪ್ಲೈಯರ್ನ ಕರೆದ್ಬಿಟ್ಟು ಭದ್ರ ಈಗ ತಗೊಬರೋ ಇಲ್ಲಿ ಒಂದು ಏನೇ ಸ್ನ್ಯಾಕ್ಸು ಮತ್ತು ಹಾಗೇನೆ ಕುಡಿಯೋಕ್ಕೆ ಎಣ್ಣೆನ ತಗೊಬಾ ಅಂತ ಹೇಳ್ಬಿಟ್ಟು ಇಲ್ಲಿ ಆರ್ಡ್ರನ್ನ ಮಾಡ್ತಾನೆ. ಆಮೇಲೆ ಇಲ್ಲಿ ಕ್ವಾಟ್ಲೆ ಕೂಡ ನನ್ನ ಮಾತು ಕೇಳು, ಕುಡಿಯೋವಂಥದ್ದು ಏನಾಗಿದೆ ಅಂತಂದಾಗ ಮನಸ್ಸಿಗಾಗಿರೋ ನೋವೇನೇ ತುಂಬ ಇದೆ ಅಂತದ್ರಲ್ಲಿ ಏನಾಗಿದೆ ಅಂತ ಕೇಳ್ತೀಯ ಅಂತಾಗ ನನಗಂತೂ ನೀನು ಕುಡಿಯೋದನ್ನ ನೋಡೋಕ್ಕಾಗಿಲ್ಲ, ನನ್ನ ಮಾತನ್ನ ಕೇಳು ನೀನು ಅಂತಂದ್ರೆ ನೀನು ಕುಡಿಯೋಕ್ಕಾಗಿಲ್ಲ ಅಂತ ಅಂದರೆ ಎದ್ದೋಗು, ಇಲ್ಲ ಅಂತ ಅಂದರೆ ನೀನು ಆರ್ಡ್ರ್ ಮಾಡಿಸ್ಕೊಂಡು ತರ್ಕೊಂಡು ಕುಡಿ ಅಂತ ಅಂದಾಗ ಬೇಡ ಅಂತಮ್ಮ, ಕುಡ್ದು ಆರೋಗ್ಯನ ಹಾಳು ಮಾಡ್ಕೋಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ವಾಟ್ಲೆ ಹೇಳ್ತಾ ಇರ್ತಾನೆ. ನನಗೆ ನೀನು ಏನು ಹೇಳಿದ್ರು ನಾನು ಕೇಳೋದಿಲ್ಲ, ಇಲ್ಲಾಂದರೆ ಸುಮ್ಮನೆ ಹೊರಗಡೆ ಎದ್ದೋಗು, ಇಲ್ಲಾಂದ್ರೆ ಸುಮ್ಮನೆ ಕುತ್ಕೊಂಡು ನೋಡು ಅಂತ ಹೇಳ್ತಾ ಇರ್ತಾನೆ. ನೀನು ಹಿಂಗೆ ಅತಿಯಾಗಿ ಆಡ್ತಿದ್ದರೆ ನೋಡಮೇಲೆ ನಾನು ಮನೆಗೂ ಬರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಭದ್ರ ಕ್ವಾಟ್ಲೆಗೆ ಹೇಳ್ತಾ ಇರ್ತಾನೆ. ಇದನ್ನು ಗಮನಿಸಿದಂತಹ ಕ್ವಾಟ್ಲೆ ಸುಮ್ಮನೆ ಕೂತಿರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ವಿದ್ಯಾ ಫೋನ್ನ ಮಾಡ್ತಾಳೆ ಕ್ವಾಟ್ಲೆಗೆ. ಆಮೇಲೆ ಯಾರೋ ಫೋನ್ ಮಾಡ್ತಾ ಇರೋದು ಅಂತ ಕೇಳ್ತಾನೆ ಭದ್ರ. ಆವಾಗ ಹಟ್ಟಿಯಿಂದ ಫೋನ್ ಬರ್ತೈತೆ, ತಡಿ ನಾನು ಸ್ವಲ್ಪ ಮಾತಾಡ್ಕೊಬತ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ವಾಟ್ಲೆ ಹೊರಗಡೆ ಹೋಗಿ ಮಾತಾಡ್ತಾನೆ. ಹೇಳಿ ಅದಕ್ಕೆಮ್ಮ ಅಂತ ಅಂದಾಗ ಅದೇ ಅಣ್ಣಯ್ಯ ಅದು ನೀವು ಊರಿಗೆ ಬಂದಿದ್ದೀರಂತೆ ಅಂತ ಹೇಳ್ಬಿಟ್ಟು ಇಲ್ಲಿ ಭದ್ರ ಕೇಳ್ತಾರೆ. ಹೌದು, ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಬಂದಿದ್ವಿ ಅಂತ ಅಂದಾಗ ನಾನು ಸ್ವಲ್ಪ ಅರ್ಜೆಂಟಾಗಿ ಅವ್ರ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು, ನಾನು ಏನೋ ಹೇಳಬೇಕಿತ್ತು, ನೀವು ನನ್ನ ಮಾತನ್ನ ಕೇಳಿ ದಯವಿಟ್ಟು ನಾನು ಸ್ವಲ್ಪ ಬರೋ ತನಕ ಅವರನ್ನು ಅಲ್ಲೇ ಇರಿ, ಎಲ್ಲಿದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಭದ್ರ. ಇಲ್ಲಿ ಕೇಳ್ತಾಳೆ ವಿದ್ಯಾ. ಆವಾಗ ಕೇಳಿದಾಗ ಇಲ್ಲಿ ಅದಕ್ಕೆ ಅಮ್ಮ ಅದು ಸ್ವಲ್ಪ ನಾನು ಎಷ್ಟೇ ಹೇಳಿದ್ರು ಕೂಡ ಅಣ್ಣ ಮೇಲೆ ನಾನು ಮಾತು ಕೇಳ್ತಾರೆ ಕುಡಿಯೋಕೆ ಅಂತ ಬಂದು ಕೂತಿದ್ದಾನೆ ಅಂತ ಅಂದಾಗ ಇಲ್ಲಿ ವಿದ್ಯಾ ಒಂದು ಕ್ಷಣ ಬೇಜಾರು ಮಾಡ್ಕೋತಾಳೆ. ಆಮೇಲೆ ಸರಿ ಆಯಿತು, ನಾವು ಬರೋ ತನಕ ಒಂದು 1/4 ಗಂಟೆ ಅಲ್ಲೇ ಅವ್ರನ್ನ ಇಟ್ಕೊಂಡು ಕೂತ್ಕೊಳ್ಳಿ ಪ್ಲೀಸ್, ಯಾಕೆ ಅಂತ ಅಂದರೆ ನಾನು ಅವ್ರ ಹತ್ರ ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ ಅಂದಾಗ ಏನು ಅಂತ ಅಂದಾಗ ಇಲ್ಲಿ ಕ್ವಾಟ್ಲೆ ಕೇಳ್ತಾನೆ. ಪ್ಲೀಸ್ ಅಣ್ಣಯ್ಯ, ನಾನು ಬಂದು ನಾನು ಎಲ್ಲ ವಿಷಯನೂ ಹೇಳ್ತೀನಿ, ನಾನು ಬರೋ ತನಕ ಸ್ವಲ್ಪ ಅವರನ್ನು ಅಲ್ಲೇ ಕೂರಿಸ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಸರಿ ಆಯಿತು, ಈ ಥರ ಹೇಳ್ತಾ ಇದ್ದೀರಾ ಅಂತ ಅಂದರೆ ಆಯ್ತು ಇಲ್ಲೇ ಇರ್ತೀನಿ, ಆದರೂ ಅವನು ತುಂಬ ಕುಡ್ದಿದ್ದಾನೆ, ಈ ಪರಿಸ್ಥಿತಿಲಿ ಬೇಡ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ವಾಟ್ಲೆ ಹೇಳ್ತಾನೆ. ಅದು ಏನಾರು ಆಗಲಿ ನಾನು ಅವ್ರ ಹತ್ರ ಒಂದು ತುಂಬ ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಹೇಳಿದಾಗ ಸರಿ ಆಯಿತು ಅದಕ್ಕೆ ಅಮ್ಮ, ನಾವು ಇಲ್ಲೇ ಇರ್ತೀವಿ, ಬೇಗ ಬನ್ನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನೊಂದು ಕಡೆ ಇಲ್ಲಿ ಕ್ವಾಟ್ಲೆ ಹಾಗೇನೆ ಇಲ್ಲಿ ಭದ್ರ ಕೂತಿರ್ತಾರೆ. ಅಷ್ಟರೊಳಗಡೆ ವಿದ್ಯಾ ಅಲ್ಲಿಗೆ ಬಂದುಬಿಡ್ತಾಳೆ. ಆಮೇಲೆ ಬಂದಾಗ ಇಲ್ಲಿ ನಾವು ಇವರೇ ಇಲ್ಲಿ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಭದ್ರ ನೋಡ್ತಾನೆ. ಆಮೇಲೆ ಇಲ್ಲಿ ಅವಾಗ ಕ್ವಾಟ್ಲೆ ಹೇಳ್ತಾನೆ, ಅವ್ರ ಅದಕ್ಕೆಮ್ಮ ಏನೋ ನಿಮ್ಮ ಹತ್ರ ತುಂಬ ಮುಖ್ಯವಾದ ವಿಷಯ ಮಾತಾಡಬೇಕಂತೆ, ನೀವು ಅವ್ರ ಮಾತನ್ನ ಕೇಳಿ ಒಂದು ಸ್ವಲ್ಪ ಅಂತ ಹೇಳ್ಬಿಟ್ಟು ಹೇಳಿದಾಗ ಅವಳ ಮಾತು ನಾವ್ಯಾಕೆ ಕೇಳಬೇಕು, ಹೊಟ್ಟೆಗೆ ಬಟ್ಟೆ ಕಟ್ಕೊಂಡು ಮಗು ಇದೆ ಅಂತ ಸುಳ್ಳು ಹೇಳಿ ವಂಶ ಇವ್ರದ್ದು, ಇವ್ರ ಹತ್ರ ನಾವು ಮಾತಾಡೋದು ಏನೈತೆ, ಅವ್ರ ಮುಖ ನೋಡೋದಂದ್ರೂ ಏಸಿಗೆ ಆಗುತ್ತೆ ಅಂಥದ್ರಲ್ಲಿ ನಾವು ಹೆಂಗೆ ಅವಳ ಹತ್ರ ಮಾತಾಡಲಿ, ಫಸ್ಟ್ ಇಲ್ಲಿಂದ ಹೋಗೋಕೆ ಹೇಳಿಲ್ಲ, ನನಗೆ ಬರೋ ಸಿಟ್ಟಿಗೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಭದ್ರ ಹೇಳ್ತಾನೆ. ಆಮೇಲೆ ಇನ್ನೊಂದು ಕಡೆ ಇಲ್ಲಿ ಇಲ್ಲ ಯಾವುದೇ ಕಾರಣಕ್ಕೂ ಆ ಥರ ಮಾತಾಡಬೇಡಿ, ನಿಮ್ಮ ಹತ್ರ ನೀವು ತುಂಬ ಖುಷಿ ಪಡೋ ವಿಷಯವನ್ನು ತಂದಿದ್ದೀನಿ, ನಾನು ಹೇಳಿರೋ ವಿಷಯದಿಂದ ನಿಮಗೆ ತುಂಬಾ ಮನಸ್ಸಿಗೆ ನೋವಾಗಿದೆ, ಬೇಜಾರಾಗಿದೆ ಅಂತ ಗೊತ್ತು, ಅಂಥದ್ರಲ್ಲಿ ನಾನು ನಿಮಗೆ ಬೇಜಾರು ಮಾಡೋಕ್ಕಾಗಲಿ ಕ್ಷಮೆ ಕೇಳೋಕ್ಕಾಗಲಿ ನಾನು ಬಂದಿಲ್ಲ, ನನ್ನ ಮಾತನ್ನ ಕೇಳಿ, ನಾನು ನಿಮಗೊಂದು ಮುಖ್ಯವಾದ ವಿಷಯ ಹೇಳಬೇಕು ಅಂತ ಹೇಳ್ಬಿಟ್ಟು ಭದ್ರ ಇಲ್ಲಿ ವಿದ್ಯೆ ಹೇಳ್ತಾಳೆ. ಇನ್ನೊಂದು ಕಡೆ ಇಲ್ಲಿ ನೋಡು, ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡ ಅಂತ ಹೇಳಿದ್ರು ಕೂಡ ನೀನು ನನ್ನ ಮಾತನ್ನ ಕೇಳ್ತಾ ಇಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಭದ್ರ ಇಲ್ಲಿ ವಿದ್ಯೆಗೆ ಹೊಡೆಯೋಕ್ಕೆ ಅಂತ ಹೋಗ್ತಾನೆ. ಆಮೇಲೆ ಇಲ್ಲಿ ವಿದ್ಯಾ ಒಂದು ಕ್ಷಣ ಗಾಬರಿ ಆಗ್ತಾಳೆ. ಆಗ ವಿದ್ಯಾವರಮ್ಮ ವಿದ್ಯಾನ ತಪ್ಕೊಬಿಡ್ತಾಳೆ. ನಾನು ಹೇಳ್ತಾ ಇದ್ದೀನಿ ನೋಡು, ನನ್ನ ಕಣ್ಮುಂದೆ ನಿಲ್ಬೇಡ, ನನಗೆ ಸಿಟ್ಟು ಬರೆಸ್ಬೇಡ, ಇಲ್ಲಿಂದ ಹೊರಟು ಬಿಟ್ರೆ ಸರಿ ನೀನು ಅಂತ ಹೇಳ್ಬಿಟ್ಟು ಇಲ್ಲಿ ನಿನ್ನ ಮುಖ ನೋಡೋಕ್ಕೂ ನನಗೆ ಅಸಹ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಭದ್ರ ಇಲ್ಲಿ ವಿದ್ಯೆಗೆ ಹೇಳ್ತಾ ಇರ್ತಾರೆ. ಅದು ಏನಾರ ಆಗಲಿ ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು, ಆ ವಿಷಯನ ಹೇಳಿದಾಗ ನೀವು ಯಾವ ಥರ ಖುಷಿ ಪಡ್ತೀರ, ನಿಮ್ಮ ಕಣ್ಣಲ್ಲಿ ಅದು ಯಾವ ಥರ ಖುಷಿ ಕಾಣುತ್ತೆ ಅಂತ ನಾನು ನೋಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾ ಜೋರಾಗಿ ಹೇಳೋಕ್ಕೆ ಶುರು ಮಾಡ್ತಾಳೆ. ಆವಾಗ ನೀನು ಏನು ಹೇಳೋದು ಬೇಡ, ನೀನು ಹೇಳಿದ್ದೆಲ್ಲ ಸುಳ್ಳನ್ನೆಲ್ಲ ಆವಾಗ ನಂಬ್ಕೊಂಡಿದ್ದೆ ದಡ್ಡ ನಾನು, ಆದರೆ ಈಗ ನಾನು ನಂಬೋಕ್ಕೆ ನಾನು ದಡ್ಡ ಅಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಇವನು ಕೂಡ ಇಲ್ಲಿ ಭದ್ರ ಕೂಡ ಹೇಳ್ತಾನೆ. ಇನ್ನೊಂದು ಕಡೆ ಇಲ್ಲಿ
ಆ ಥರ ಮಾತಾಡಬೇಡಿ ಗೌಡ್ರೆ, ನಿಮ್ಮ ಮನಸ್ಸಿಗಾಗಿರೋ ನೋವು ಎಷ್ಟು ಅಂತ ನನಗೆ ಗೊತ್ತೈತೆ, ಆದರೆ ಅದೇ ಪದೇ ಪದೇ ನೋವು ಮಾಡೋಕ್ಕೆ ನಾನು ಬಂದಿಲ್ಲ ಅಂತ ಹೇಳಿದಾಗ, ನನ್ನ ಹತ್ರ ಏನು ಮಾತಾಡಬೇಡ ಅಂತ ಹೇಳ್ದೆ ತಾನೇ ಅಂತ ಹೇಳ್ಬಿಟ್ಟು ಭದ್ರ ಅಲ್ಲಿಂದ ಮುಂದೆ ಹೊರಡ್ತಾ ಇರ್ತಾನೆ. ಅಷ್ಟರೊಳಗಡೆ ವಿದ್ಯೆ ಜೋರಾಗಿ ಕಿರ್ಚ್ಕೊಂಡು, ಹೌದು ಗೌಡ್ರೆ, ನಿಮ್ಮ ಆಸೆ ಆಕಾಂಕ್ಷೆ ಕನಸು ಎಲ್ಲವೂ ಕೂಡ ನಿಮ್ಮ ನಿಜ ಆಗಿದೆ, ನಾನು ನಿಜವಾಗ್ಲೂ ಬಸುರಿ ಆಗಿದ್ದೀನಿ ಅಂತ ಜೋರಾಗಿ ಹೇಳ್ತಾಳೆ. ಆಗ ಇಲ್ಲಿ ಒಂದು ಕ್ಷಣ ಇಲ್ಲಿ ಕ್ವಾಟ್ಲನು ಕೂಡ ಶಾಕ್ ಆಗ್ತಾನೆ, ಹಾಗೆಯೇ ಭದ್ರ ಕೂಡ ಶಾಕ್ ಆಗಿ ನೋಡ್ತಾ ಇರ್ತಾನೆ. ಆಮೇಲೆ ಇನ್ನೊಂದು ಸಲ ಇಲ್ಲಿ ಭದ್ರ ವಿದ್ಯಾವ್ರ ಅಮ್ಮ ಕಡೆ ಇಲ್ಲಿ ಕ್ವಾಟ್ಲೆ ಹಾಗೆಯೇ ಇಲ್ಲಿ ವಿದ್ಯಾವ್ರ ಅಮ್ಮನ ಕಡೆ ನೋಡಿಕೊಂಡು ನಿಂತ್ಕೊಂಡು ಕೇಳ್ತಾನೆ ಸನ್ನೆ ಮಾಡಿ. ಆಗ ಇಲ್ಲಿ ವಿದ್ಯಾವ್ರ ಅಮ್ಮ ಹ್ಞೂ ಅಂತ ಅಂತಾಳೆ. ಇನ್ನೊಂದು ಕಡೆ ಇಲ್ಲಿ ಒಂದು ಕ್ಷಣ 5 ನಿಮಿಷ ಹಂಗೆ ಶಾಕ್ ಆಗಿ ನಿಂತಿರ್ತಾನೆ ಭದ್ರ ಕೂಡ. ಆಮೇಲೆ ಭದ್ರ ಇಲ್ಲಿ ತುಂಬಾ ಸಿಟ್ಟಾಗಿ ಅಲ್ಲಿ ಪಕ್ಕದಲ್ಲಿದ್ದಂಥ ವಾಟ್ರ್ ಬಾಟಲ್ನ ಜೋರಾಗಿ ಪ್ರೆಸ್ ಮಾಡಿ ತೆಗೆದು ಎಸ್ತೇ ಬಿಡ್ತಾನೆ. ಆಮೇಲೆ ಅಲ್ಲಿ ಇವಳ ಹತ್ರ ಬಂದು ಏನು ಹೇಳಿದೆ ನೀನು, ಏನು ಹೇಳಿದೆ ಹೇಳೆ ಅಂತ ಅಂದಾಗ, ಅದೇನೇ ನಾನು ನಿಮ್ಮ ಮಗುವಿಗೆ ತಾಯಿಯಾಗಿದ್ದೀನಿ, ನಿಮ್ಮ ಆಸೆ ಆಕಾಂಕ್ಷೆ ನಿಮ್ಮ ಕನಸು ನಿಮ್ಮ ಅವ್ವ ನಮ್ಮ ಹೊಟ್ಟೆಯಲ್ಲಿ ಬೆಳೀತಿದ್ದಾಳೆ, ಇದು ನಿಜ ಗೌಡ್ರೆ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯೆ ಹೇಳ್ತಾಳೆ. ಆವಾಗ ನಾನು ಇಷ್ಟು ದಿವಸ ಹಂಬಲಿಸ್ತಾ ಇದ್ದಿತ್ತು ನನ್ನ ರಕ್ತಕ್ಕೋಸ್ಕರ ಕಣೆ, ಅದು ನಿನ್ನ ಹೊಟ್ಟೆ ಇರೋದು ನನ್ನ ಪಿಂಡ ಅಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಭದ್ರ ಹೇಳ್ತಾನೆ. ಒಂದು ಕ್ಷಣ ವಿದ್ಯೆ ಕೂಡ ಶಾಕ್ ಆಗಿಬಿಡ್ತಾಳೆ. ನೀನು ಹೇಳ್ತಾರಾಗೆ ಪ್ರತಿ ಸಲ ನಂಬೋಕ್ಕೆ ನಾನೇನು ದಡ್ಡ ಅಲ್ಲ ಕಣೆ ಅಂತ ಅಂದಿದ ತಕ್ಷಣ ಇಲ್ಲಿ ಭದ್ರ ಜೋರಾಗಿ ವಿದ್ಯೆನ ಕುತ್ತಿಗೆ ಹಿಡಿದು ಸಾಯಿಸೋಕ್ಕೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾನೆ. ಇಲ್ಲಿ ಎಷ್ಟು ಯಾರು ತಡೆದ್ರೂ ಕೂಡ ಇಲ್ಲಿ ಇದು ಮಾಡೋದಿಲ್ಲ. ಆಮೇಲೆ ಇಲ್ಲಿ ಭದ್ರ ಕೂಡ ಇಲ್ಲಿ ಜೋರಾಗಿ ತಳ್ಳಿಬಿಟ್ಟು ಬಿಟ್ಬಿಡ್ತಾನೆ. ನಿನಗೆ ಹೇಳೋಕೆ ಈ ಥರ ನಾಚಿಕೆ ಆಗಲ್ವೇನೆ, ನನ್ನ ಎದುರುಗಡೆನೇ ಬಂದು ನಾನು ಬಸ್ರಿ ಅಂತ ಹೇಳೋಕೆ ನಿನಗೆ ಹೆಂಗೆ ಆಗುತ್ತೆ ಅಂತ ಮನ್ಸು ಬರ್ತೈತೆ, ಅದು ನಾನೇ ಹಂಬಲಿಸ್ತಾ ಇದ್ದಿತ್ತು ನನ್ನವ್ವ ಅಂತ ಹೇಳ್ಬಿಟ್ಟು, ನನ್ನ ರಕ್ತ ಅಂತ ಹೇಳ್ಬಿಟ್ಟು ಹಂಬಲಿಸ್ತಿದ್ದೆ, ನೀನು ಹೊಟ್ಟೆಲಿ ಬೆಳೀತಿರೋದು ನನ್ನ ಮಗು ಅಲ್ಲ, ಇವಾಗ ಹೇಳ್ತಿದ್ದೀನಿ ಕೇಳೆ, ನಿನ್ನ ಹೊಟ್ಟೆಲಿ ಬೆಳೀತಿರೋ ಪಿಂಡ ನನ್ನ ಮಗು ಅಲ್ಲ, ನಾವಿನ್ನೂ ಈ ಸಂಸಾರನೇ ಮಾಡಿಲ್ಲ ಅಂತ ಅಂದಮೇಲೆ ನನ್ನ ಹೊಟ್ಟೆ ನಿನ್ನ ಹೊಟ್ಟೆಯಲ್ಲಿ ನನ್ನ ಪಿಂಡ ಹೆಂಗೆ ಬೆಳೀತೈತೆ, ಆ ಮಗು ನಂದಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಭದ್ರ ಹೇಳ್ತಾನೆ. ಆವಾಗ ಇಲ್ಲಿ ವಿದ್ಯಾ, ನೋಡಿ ಗೌಡ್ರೆ, ನೀವು ಕುಡ್ದಿದ್ದೀನಿ ಅಂತ ಹೇಳ್ಬಿಟ್ಟು ಏನೇನು ಬೇಕು ಅದೆಲ್ಲ ಮಾತಾಡಬೇಡಿ, ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡಿ, ನಿಜವಾಗ್ಲೂ ಕೂಡ ನಾನು ನಿಮ್ಮ ಹೊಟ್ಟೆನೇ ನನ್ನ ಮಗುಲ್ಲಿ ಬೆಳೀತಾ ಇರೋದು ಅಂತ ಹೇಳ್ಬಿಟ್ಟು, ನಿಮ್ಮ ಅವ್ವನೇ ಬೆಳೀತಾ ಇರೋದು ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾ ಹೇಳ್ತಾಳೆ. ಆಮೇಲೆ ಯಾವುದೇ ಕಾರಣಕ್ಕೂ ಅದು ನನ್ನ ಮಗು ಅಲ್ಲ ಅಂತ ಹೇಳಿದ ತಕ್ಷಣವೇ ಇಲ್ಲಿ ವಿದ್ಯಾ ಕೂಡ ಜೋರಾಗಿ ಕಿರ್ಚೋಕ್ಕೆ ಶುರು ಮಾಡ್ತಾಳೆ. ಅದು ಯಾವುದೇ ಕಾರಣಕ್ಕೂ ನನ್ನ ಮಗು ಅಲ್ಲ ಅಂತ ಹೇಳ್ಬಿಟ್ಟು ಭದ್ರ ಇಲ್ಲಿ ಜೋರಾಗಿ ಇಲ್ಲಿ ವಿದ್ಯಾ ಹೊಟ್ಟೆ ಕಡೆಗೆ ಕೈ ತೋರಿಸ್ಕೊಂಡು ಅದು ನನ್ನ ಮಗು ಅಲ್ಲ ಅಂತ ಹೇಳಿದ ತಕ್ಷಣವೇ ವಿದ್ಯಾ ಒಂದು ಕ್ಷಣ ಶಾಕಾಗಿ ಏನು ಮಾತಾಡಿದ್ರೆ ಅಳ್ತಾ ನಿಂತು ಬಿಡ್ತಾಳೆ. ಇನ್ನೊಂದು ಸಲ ಅಷ್ಟರೊಳಗಡೆ, ಇವಾಗ ಹೇಳ್ತಿದ್ದೀನಿ ಕೇಳಿ, ಇನ್ನು ಮುಂದೆ ಆಗಿದ್ದೇ ಒಂದು, ಆದರೆ ಇನ್ನು ಮುಂದೆ ನಡೆಯೋದೇ ಒಂದು, ಯಾವುದೇ ಕಾರಣಕ್ಕೂ ನಮಗೂ ನಿಮಗೂ ಇವತ್ತಿನ ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ, ಅದೇ ರೀತಿ ಅಂತ ಹೇಳಿದಾಗ ಇಲ್ಲಿ ನೀವು ಇವತ್ತು ಹೇಳಿದ ಮಾತಿಂದ ಇನ್ನು ಜೀವನದಲ್ಲಿ ಯಾವತ್ತೂ ಕೂಡ ನೀವು ಬೇಕಾದ ಸತ್ಯ ಗೊತ್ತಾಗಿದ್ದ ದಿನವೂ ಕೂಡ ನೀವೇನಾದರೂ ನನ್ನನ್ನು ಕ್ಷಮಿಸ್ತೀನಿ ಅಂತ ಬಂದರೂ ಕೂಡ ಯಾವತ್ತೂ ಕೂಡ ನಿಮ್ಮನ್ನು ನಾನು ಕ್ಷಮಿಸೋದಿಲ್ಲ. ಇವತ್ತಿಗೆ ನೀವು ನನಗೆ ಗಂಡ ಅಲ್ಲ, ನಾನು ನಿಮಗೆ ಹೆಂಡ್ತಿ ಅಲ್ಲ, ಇದು ಇವತ್ತಿಗೆ ನಿನ್ನ ಸಂಬಂಧ ಮುಗಿದೋಯ್ತು ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯೆ ಜೋರಾಗಿ ಇಲ್ಲಿ ಭದ್ರನ ಕೊಳಪಟ್ಟಿ ಹಿಡ್ಕೊಂಡು ಇಲ್ಲಿ ಅಳೋಕ್ಕೆ ಶುರು ಮಾಡ್ತಾಳೆ. ನೀನು ಇವತ್ತು ಸಂಬಂಧ ಮುರ್ಕೊತಿದ್ಯಾ ಕಡೆ, ನಾನು ನಿನ್ನ ಜೊತೆ ಸಂಬಂಧ ಮುರ್ಕೊಂಡೆ ಎಷ್ಟೋ ದಿನಗಳಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಭದ್ರ ಇಲ್ಲಿ ಹೇಳೋಕ್ಕೆ ಶುರು ಮಾಡ್ತಾನೆ. ಇನ್ನೊಂದು ಕಡೆ ಇಲ್ಲಿ ವಿದ್ಯಾ, ಇದೇ ಲಾಸ್ಟ್ ಆ್ಯಂಡ್ ಫಸ್ಟು, ನನಗೂ ನಿಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ನೀವು ನನಗೆ ಗಂಡ ಅಲ್ಲ, ನಾನು ನಿನಗೆ ಹೆಂಡ್ತಿ ಅಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಕೂಡ ವಿದ್ಯೆ ಜೋರಾಗಿ ಅಳೋಕ್ಕೆ ಶುರು ಮಾಡ್ತಾಳೆ. ಇಂಥವ್ರ ಮುಖ ನೋಡ್ತಿದ್ರೆ ನನಗೆ ಇಲ್ಲಿ ಬೇಜಾರಾಗುತ್ತೆ, ಹಾಗೇನೆ ಅಸಹ್ಯ ಬರುತ್ತೆ, ಇಂಥವ್ರೆಲ್ಲ ಇಲ್ಲಿ ಒಂದು ಕ್ಷಣ ಕೂಡ ನಾವು ಇಲ್ಲಿ ಇರಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಏನು ಮಾಡ್ತಾಳೆ, ಜೋರಾಗಿ ಅಲ್ಲಿಂದ ಹೊರಟ್ಬಿಡ್ತಾಳೆ. ಭದ್ರ ಅಲ್ಲಿಂದ ಕ್ವಾಟ್ಲನ್ನು ಕರ್ಕೊಂಡು ಹೊರಟುಬಿಡ್ತಾನೆ. ಅಷ್ಟರೊಳಗೇ ಇದೇ ಮುಗೀತು ಕಣವ್ವ, ನನಗೂ ಅವನಿಗೂ ಸಂಬಂಧ ಮುಗೀತು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳಿದಾಗ, ಏನೇ ಮಾತಾಡ್ತಿದ್ಯಾ ವಿದ್ಯಾ ಅಂತ ಹೇಳ್ತಾನೆ ಇಲ್ಲಿ ವಿದ್ಯಾವ್ರಮ್ಮ. ಹೌದು ಕಣವ್ವ, ಅವ್ರು ಯಾವಾಗ ನನ್ನ ಹೊಟ್ಟೆ ಒಳಗಿರೋ ಮಗುಗಿನ ಬಗ್ಗೆನೇ ಸಂಶಯ ಪಟ್ಟರು, ಅದೇ ಲಾಸ್ಟು, ಇವತ್ತಿಗೆ ನನಗೂ ಅವನಿಗೂ ಸಂಬಂಧ ಮುಗ್ದೋಯ್ತು ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾ ಜೋರಾಗಿ ಹೇಳೋಕ್ಕೆ ಶುರು ಮಾಡ್ತಾಳೆ. ಮತ್ತು ಇಲ್ಲಿ ವಿದ್ಯಾ ಮತ್ತು ಹಾಗೇನೆ ಅವರಮ್ಮ ಇಬ್ಬರು ಮನೆಗೆ ಬರ್ತಾರೆ. ಆಗ ಅವರಪ್ಪ ತಂಗಿ ಎಲ್ಲರೂ ಕೂಡ ತಂಗಿ ಕೇಳ್ತಾಳೆ, ಬಾವ ನೀನು ಬಸರಿ ಅಂತ ಕೇಳಿ ತುಂಬ ಖುಷಿಪಟ್ರ ಅಂತ ಎಲ್ಲ ಕೇಳ್ತಾ ಇರ್ತಾರೆ. ಆದರೂ ನೀನು ಯಾಕೆ ಬೇಜಾರಾಗಿದೆಯಾ ಅಂತ ಹೇಳಿದಾಗ ಅವರಪ್ಪ ಯಾಕೆ ಇವರಿಬ್ಬರು ಹಿಂಗೆ ಗರ ಬಡ್ದಿರಂಗೆ ನಿಂತವ್ರೆ, ರತ್ನಿ ಏನಾಯಿತು ಅಂತ ನೀನಾದರೂ ಹೇಳೆ ಅಂತ ಅಂದಾಗ ಇಲ್ಲಿ ನಡೆದಂಥ ಘಟನೆನ ಎಲ್ಲನೂ ಕೂಡ ಇಲ್ಲಿ ವಿದ್ಯಾವರಮ್ಮ ಹೇಳ್ತಾಳೆ. ನನ್ನ ಮಗನಾಗ ಇಲ್ಲಿ ಎಲ್ಲರೂ ಕೂಡ ಮನೆಯವರೆಲ್ಲ ಶಾಕ್ ಆಗ್ತಾರೆ. ಆಗ ಇಲ್ಲಿ ಮನೆಯವರೆಲ್ಲ ಕೂಡ ಅಳೋಕ್ಕೆ ಶುರು ಮಾಡ್ತಾರೆ. ಇನ್ನೊಂದು ಕಡೆ ಇಲ್ಲಿ ಅಳಿಯಂದರೆ ಈ ಥರ ಅಂದ್ಬಿಟ್ರೆ ನನ್ನ ಮಗಳ ಜೀವನ ಏನಾಯ್ತಿತ್ತು ಅಂತ ಅಂದಾಗ, ಯಾಕೆ ಈ ಥರ ಎಲ್ಲ ಮಾತಾಡಿದ್ರು ಅವರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳೋಕ್ಕೆ
ಶುರು ಮಾಡ್ತಾರೆ. ಆವಾಗ ಇಲ್ಲಿ ವಿದ್ಯಾ ಒಂದು ಕ್ಷಣ ಮನೆಯಲ್ಲಿ ಕುಸ್ತು ಬಿದ್ದು ಅಳೋಕ್ಕೆ ಶುರು ಮಾಡ್ತಾಳೆ. ಅಷ್ಟರಲ್ಲಿ ಎಲ್ಲರೂ ಕೂಡ ಏನಕ್ಕೆ ಈ ಥರ ಆಗೋಯ್ತು, ನನ್ನ ಮಗಳ ಜೀವನ ಏನಕ್ಕೆ ಇಷ್ಟೊಂದು ಪರೀಕ್ಷೆ ಕೊಡ್ತಿದ್ಯಪ್ಪ ದೇವರೇ ಅಂತ ಹೇಳ್ಬಿಟ್ಟು ಅಳ್ತಾರೆ. ಅಷ್ಟರೊಳಗೆ ಒಂದು ಪೋಸ್ಟ್ ಮ್ಯಾನ್ ಬರ್ತಾನೆ. ಅವಾಗ ನೋಡವ ಯಾರು ಅಂತ ಇಲ್ಲ ಅಂದಾಗ ವಿದ್ಯೆ ತಂಗಿ ಒಳಗಡೆ ಹೋಗಿಸ್ಕೊಬರಕ್ಕೆ ಹೋಗ್ತಾಳೆ. ಆವಾಗ ಇಲ್ಲಿ ವಿದ್ಯೆಗೆ ಮೆರಿಟ್ ಮೇಲೆ ಮೆಡಿಕಲ್ ಸೀಟ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಅವಳ ತಂಗಿ ಹೇಳ್ತಾಳೆ. ಅದನ್ನು ನೋಡಿದಂಥ ವಿದ್ಯಾ, ಅಪ್ಪ ನನ್ನ ಆಸೆ ಆಕಾಂಕ್ಷೆ ಎಲ್ಲವೂ ಕೂಡ ಈಡೇರೋಕ್ಕೆ ಬಂತು, ಇವತ್ತು ನನ್ನ ಆಸೆ ಆಕಾಂಕ್ಷೆಗಳನ್ನ ಕನಸೆಲ್ಲ ಈಡೇರ್ತೈತಪ್ಪ ಅಂತ ಜೋರಾಗಿ ಹೇಳೋಕ್ಕೆ ಶುರು ಮಾಡ್ತಾಳೆ. ಇನ್ನೊಂದು ಕಡೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಪ್ಲೀಸ್ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಿ.